ಗುಡ್ ಈವ್ನಿಂಗ್ ಎವ್ರಿವನ್, ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ SSLC ಎಕ್ಸಾಮ್ಗಳು ತುಂಬಾ ಸಮೀಪ ಇದೆ. ಸೊ ಇವಾಗ ನಾವು ಏನು ಮಾಡೋಣ, ಮಾಡಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡುವಂತಹ ಪ್ರಯತ್ನ ಮಾಡೋಣ. ಇವತ್ತಿನಿಂದ ನಾನು ಏನು ಮಾಡ್ತಾ ಇದ್ದೇನೆ ಅಂತಂದ್ರೆ, ಈಗಾಗಲೇ ರಿಲೀಸ್ ಮಾಡಿರುವಂತಹ ಒಂದು ಮಾಡಲ್ ಕ್ವಶನ್ ಪೇಪರ್ಸ್ಗಳು, 4 ಮಾಡಲ್ ಕ್ವಶನ್ ಪೇಪರ್ಸ್ಗಳು ಏನು ಬಿಡುಗಡೆ ಮಾಡಿದ್ದಾರೆ, ಆ ಕ್ವಶನ್ ಪೇಪರ್ಸ್ಗಳನ್ನು ನಾವು ಸಾಲ್ವ್ ಮಾಡೋಣ. ಎವ್ರಿ ಡೇ 10 ರಿಂದ 15 ಪ್ರಶ್ನೆಗಳು ಸಾಲ್ವ್ ಮಾಡೋಣ. ಮತ್ತೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷು, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು. ಸೊ ಈ ರೀತಿ ಈ ಸ್ಪೆಸಿಫಿಕಲಿ ಈ ಒಂದು 2 ಇಂಗ್ಲೀಷ್ಗಳು, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಇಂಗ್ಲೀಷ್, ಈ 2 ಸಬ್ಜೆಕ್ಟ್ಗಳನ್ನು ನಾನು ಕವರ್ ಮಾಡ್ತಾ ಇದ್ದೇನೆ. ಸೊ ಇವತ್ತು ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಪ್ರಥಮ ಒಂದು 12 ರಿಂದ 15 ಪ್ರಶ್ನೆಗಳನ್ನ ಕವರ್ ಮಾಡೋಣ, ಮತ್ತೆ ಪ್ರಾಕ್ಟೀಸ್ ಮಾಡೋಣ. ಇದರಿಂದ ಏನಾಗುತ್ತೆ, ನಮ್ಮ ಹತ್ರ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಲೆಟ್ ಅಸ್ ಸ್ಟಾರ್ಟ್ ನೌ. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಪ್ರಿಯ ವಿದ್ಯಾರ್ಥಿಗಳ, ಇವತ್ತಿನಿಂದ ನಾವು ಏನ್ ಮಾಡೋಣ, ಈಗಾಗಲೇ SSLC ಮಾಡಲ್ ಕ್ವೆಶ್ಚನ್ ಪೇಪರ್ಸ್ ಗಳನ್ನ ಬಿಡುಗಡೆ ಮಾಡಿದ್ದಾರೆ. ಆ ಮಾಡಲ್ ಕ್ವೆಶ್ಚನ್ ಪೇಪರ್ಸ್ ಗಳನ್ನ ನಾವು ಏನ್ ಮಾಡೋಣ, ಪ್ರಾಕ್ಟೀಸ್ ಮಾಡೋಣ. ಇದರಿಂದ ಏನಾಗುತ್ತೆ, ನಮ್ಮ ಹತ್ರ ಕಾನ್ಫಿಡೆನ್ಸ್ ಆಗುತ್ತೆ. ಮತ್ತೆ ನಾವು ವೇ ಆಫ್ ಎಕ್ಸಾಮ್ ಕ್ವಶನ್ಸ್ ಗಳನ್ನ ನಾವು ಯಾವ ರೀತಿಯಾಗಿ ಫೇಸ್ ಮಾಡಬೇಕು, ಯಾವ ರೀತಿಯಾಗಿ ಆನ್ಸರ್ಸ್ ಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಕಾನ್ಫಿಡೆನ್ಸ್ ಬರುತ್ತೆ. ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಲಿ, ಮತ್ತೆ ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಲಿ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಲಿ, ಈಗಾಗಲೇ ಮಾಡಲ್ ಕ್ವಶನ್ಸ್ ಪೇಪರ್ ಗಳನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಈ ಮಾಡಲ್ ಕ್ವಶನ್ ಪೇಪರ್ ಗಳನ್ನ ಇವತ್ತಿನಿಂದ ನಾವು ಸ್ಟಾರ್ಟ್ ಮಾಡೋಣ. ನಾನು ಫಸ್ಟಿಗೆ ಇವತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅನ್ನ ಫೋಕಸ್ ಮಾಡ್ತಾ ಇದ್ದೇನೆ. ಸೊ ಪ್ರಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಎಲ್ಲರೂ ಈ ಒಂದು ಕ್ಲಾಸ್ ಗಳನ್ನ ನೋಡಿ. ಅಂಡ್ ಐ ರಿಕ್ವೆಸ್ಟ್ ಎವ್ರಿವನ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂಡ್ ಹಿಟ್ ಆನ್ ದ ಬೆಲ್ ಐಕನ್ ಸೋ ದಟ್ ಯು ನೆವರ್ ಮಿಸ್ ಎನ್ ಅಪ್ಡೇಟ್. ಪ್ರಿಯ ವಿದ್ಯಾರ್ಥಿಗಳೇ, ಲೆಟ್ ಅಸ್ ಮೂವ್ ನೌ. ನೋಡಿ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಮಾಡಲ್ ಒಂದು ಕ್ವೆಶ್ಚನ್ ಪೇಪರ್ ಇದೆ. ಪೇಪರ್ 1 ಮಾಡಲ್ ಆನ್ಸರ್ಸ್ ಕೂಡ ಜೊತೆಗೆ ಕೊಟ್ಟಿದ್ದಾರೆ. ಸೊ ಸಂಕೇತ ಕೂಡ ನೋಡ್ತಾ ಇದ್ದಾರೆ 31. ಈಗ ನಾವು ಪೇಪರ್ ಅನ್ನ ಪ್ರಾಕ್ಟೀಸ್ ಮಾಡೋಣ. ನೋಡಿ, ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಗಳನ್ನು ಕೊಟ್ಟಿದ್ದಾರೆ. ನಾವು ತಪ್ಪದೆ ಆ ಇನ್ಸ್ಟ್ರಕ್ಷನ್ಸ್ ಗಳನ್ನು ಓದ್ಕೊಳ್ಬೇಕು. ಈಗ ನಾವು ಮೊದಲನೇ ಪ್ರಶ್ನೆಗೆ ಹೋಗೋಣ. ಲೆಟ್ ಅಸ್ ಮೂವ್ ಟು ದ ಫಸ್ಟ್ ಕ್ವೆಶ್ಚನ್. ನೋಡಿ, ಫಸ್ಟ್ ಕ್ವೆಶ್ಚನ್ ಏನಿದೆ, 4 alternatives are given for each of the following questions or incomplete statements. Only one of them is correct or most appropriate. Choose the correct alternative and write the complete answer along with its letter of alphabet. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ MCQ ಪ್ರಶ್ನೆಗಳಿವೆ. 4 ಆಪ್ಷನ್ಸ್ ಗಳನ್ನು ಕೊಟ್ಟಿದ್ದಾರೆ. ನಾವು ಕರೆಕ್ಟ್ ಆಗಿರೋ ಒಂದು ಆನ್ಸರ್ ಅನ್ನ ಚೂಸ್ ಮಾಡಬೇಕು. ಸೊ ಮೊದಲನೇ ಪ್ರಶ್ನೆ ಏನಿದೆ ನೋಡಿ, choose the appropriate question tag and fill in the blank. ಇಲ್ಲಿ ನಾವು ಏನ್ ಮಾಡಬೇಕು, 4 ಆಪ್ಷನ್ಸ್ಗಳು, ಯಾವುದು ಒಂದು ಕರೆಕ್ಟ್ ಆದ ಕ್ವೆಶ್ಚನ್ ಟ್ಯಾಗ್ ಇದೆ, ಯಾವುದು ಒಂದು ಸರಿಯಾದ ಕ್ವೆಶ್ಚನ್ ಟ್ಯಾಗ್ ಇದೆ, ಅದನ್ನ ಚೂಸ್ ಮಾಡಬೇಕು. ಈಗ ಸೆಂಟೆನ್ಸ್ ಅನ್ನ ಓದೋಣ. ದ ಸ್ಮಾರ್ಟ್ ಫೋನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ health problems. Smartphones create a lot of health problems. ನೋಡಿ, ಇಲ್ಲಿ ಕ್ವೆಶ್ಚನ್ ಟ್ಯಾಗ್ ಹ್ಯಾಂಗ್ ಮಾಡಬೇಕು ಈಗಾಗಲೇ ನಾವು ಕಲ್ತಿದ್ದೇವೆ. ಈ ಸೆಂಟೆನ್ಸ್ ಏನಿದೆ, ಈ ಸೆಂಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್ ಇದೆ, ಅಂದ್ರೆ ಅಫಿರ್ಮೇಟಿವ್ ಸೆಂಟೆನ್ಸ್ ಇದೆ. ಪ್ರಿಯ ವಿದ್ಯಾರ್ಥಿಗಳೇ, ಒಂದು ವೇಳೆ ಸೆಂಟೆನ್ಸ್ ಅಫಿರ್ಮೇಟಿವ್ ಇದ್ರೆ ಕ್ವೆಶ್ಚನ್ ಟ್ಯಾಗ್ ನೆಗೆಟಿವ್ ನಲ್ಲಿ ಇರಬೇಕು. ಈ ಒಂದು ವಾಕ್ಯದಲ್ಲಿ ನೋ ಮತ್ತು ನಾಟ್, ಈ ರೀತಿ ನೆಗೆಟಿವ್ ಸ್ಟೇಟ್ಮೆಂಟ್ ಈ ಸೆಂಟೆನ್ಸ್ ನಲ್ಲಿ ಇಲ್ಲ, ಅಂದ್ರೆ ಈ ಸೆಂಟೆನ್ಸ್ ಪಾಸಿಟಿವ್ ನಲ್ಲಿ ಇದೆ. ಸೊ ನಮ್ಮ ಕ್ವೆಶ್ಚನ್ ಟ್ಯಾಗ್ ಹೇಗಿರಬೇಕು, ನೆಗೆಟಿವ್ ನಲ್ಲಿ ಇರಬೇಕು. ನೋಡಿ, ದ ಸ್ಮಾರ್ಟ್ ಫೋನ್ಸ್, ಇದು ಪ್ಲೂರಲ್ ವರ್ಡ್ ಇದೆ. ದ ಸ್ಮಾರ್ಟ್ ಫೋನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ ನೋಡಿ ವಿದ್ಯಾರ್ಥಿಗಳೇ, ಯಾವುದೇ ಹೆಲ್ಪಿಂಗ್ ವರ್ಬ್ ನಮಗೆ ಕಾಣಿಸ್ತಾ ಇಲ್ಲ. ಏನಪ್ಪ ಮಾಡಬೇಕು, ಹೆಲ್ಪಿಂಗ್ ವರ್ಬ್ ಕಾಣಿಸ್ತಾ ಇಲ್ಲ ಅಂದ್ರೆ ಇಲ್ಲಿ ಇರ್ತಕ್ಕಂಥ ವರ್ಬ್ ಯಾವುದು ನೋಡ್ಬೇಕು, ಕ್ರಿಯೇಟ್. ಕ್ರಿಯೇಟ್ ಒಂದು ವೇಳೆ ಹೆಲ್ಪಿಂಗ್ ವರ್ಬ್ಗಳು ನಮಗೆ ಶೋ ಆಗ್ತಾ ಇಲ್ಲ ಅಂದ್ರೆ ಅಂತ ಟೈಮ್ ಅಲ್ಲಿ ಡೂ, ಡಸ್ ಮತ್ತೆ ಡಿಡ್ ಅನ್ನ ಯೂಸ್ ಮಾಡಬೇಕು. ಪ್ರೆಸೆಂಟ್ ಇದ್ರೆ ಡೂ ಡಸ್, ಪಾಸ್ಟ್ ಇದ್ರೆ ಡಿಡ್. ಇಲ್ಲಿ ನೋಡಿ, ದ ಸ್ಮಾರ್ಟ್ ಫೋನ್ಸ್ ಕ್ರಿಯೇಟ್ ಅಂದ್ರೆ ಇದು ಕ್ರಿಯೇಟ್ ಅಂತಕ್ಕಂಥದ್ದು ಸಿಂಗುಲರ್ ಆಗಿದೆ. ದ ಕ್ರಿಯೇಟ್ ಅಂತಕ್ಕಂಥದ್ದು ಏನಾಗಿದೆ, ಸಿಂಗುಲರ್ ಆಗಿದೆ. ಒಂದು ವೇಳೆ ಕ್ರಿಯೇಟ್ ಅನ್ನುವ ಬದಲಿ ಕ್ರಿಯೇಟ್ಸ್ ಅಂತ ಇದ್ರೆ, ಎಸ್ ಅಂತ ಇದ್ರೆ ಅದು ಸಿಂಗುಲರ್ ನಲ್ಲಿ ಇರ್ತಿತ್ತು. ಆದ್ರೆ ಕ್ರಿಯೇಟ್ ಅನ್ನೋದು ಏನಾಗಿದೆ, ಇದು ಪ್ಲೂರಲ್ ಅಲ್ಲಿ ಇದೆ. ಯಾಕೆ, ಇಲ್ಲಿ ನೋಡಿ, ದ ಸ್ಮಾರ್ಟ್ ಫೋನ್ಸ್ ಪ್ಲೂರಲ್ ನಲ್ಲಿ ಇರೋದ್ರಿಂದ ಈ ವರ್ಬ್ ಕೂಡ ಏನಿದೆ, ಪ್ಲೂರಲ್ ನಲ್ಲಿ ಇದೆ. ಅಂದ್ರೆ ಇಲ್ಲಿ ಪ್ರಶ್ನೆ ಬರುತ್ತೆ, ನಾನು ಡೂ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು,
ಡಸ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು ಅಂತ. ಸೊ ಇಲ್ಲಿ ನಾನು ಡೂ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಯಾಕಂದ್ರೆ ಇಲ್ಲಿರ್ತಕ್ಕಂಥ ವರ್ಬು ಪ್ಲೂರಲ್ ನಲ್ಲಿ ಇದೆ, ಅಂದ್ರೆ ಡಸ್ ಅನ್ನ ನಾನು ಬಳಸಬಾರದು, ಡೂ ಅನ್ನ ಬಳಸಬೇಕು. ಸೊ ಡೂ ಅಂತ ನಾನು ಬಳಸಿದೆ. ಈ ಸೆಂಟೆನ್ಸು ಎಲ್ಲಿ ಹೇಗಿದೆ, ಪಾಸಿಟಿವ್ ನಲ್ಲಿ ಇದೆ, ಅಂದ್ರೆ ಈ ಸೆಂಟೆನ್ಸು ಅಫರ್ಮೇಟಿವ್ ನಲ್ಲಿ ಇದೆ. ಹೀಗಾಗಿ ಕ್ವಶನ್ ಏನಿರಬೇಕು, ನೆಗೆಟಿವ್ ನಲ್ಲಿ ಇರಬೇಕು. ಸೊ ಡೂ ಪ್ಲಸ್ ನಾಟ್ ಈಸ್ ಈಕ್ವಲ್ ಟು ಡು ನಾಟ್. ಆದ್ರೆ ಕ್ವಶನ್ ಟ್ಯಾಗ್ ಯಾವಾಗಲೂ ನಾವು ಶಾರ್ಟ್ ಕಟ್ ಅಲ್ಲಿ ಬರಿಬೇಕು. ಅಂದ್ರೆ ಏನಾಗುತ್ತೆ, ಡೋಂಟ್ ಅಂತ ಬರೆದಾದ್ಮೇಲೆ ಏನಾಗುತ್ತೆ ನೋಡಿ, ಡೋಂಟ್ ದೇ ದ ಸ್ಮಾರ್ಟ್ ಫೋನ್ಸ್ ಇದು ಪ್ಲೂರಲ್ ನಲ್ಲಿ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರೊನೌನ್ ಏನ್ ಬರುತ್ತೆ, ದೇ ಅಂತ ಬರುತ್ತೆ. ಡೋಂಟ್ ದೇ. I think you understand clearly. Now let us move to the next question. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಚೂಸ್ ಮಾಡಬೇಕು. ಇಲ್ಲಿ ಎರಡು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಬಾಲೇಶ್ವರ ಏನ್ ಹೇಳ್ತಾನೆ ಅಂತಂದ್ರೆ, ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ಡ್ ದ್ಯಾಟ್ ಪೀಪಲ್ ಹಿಯರ್ ಆರ್ ಅಫ್ರೇಡ್. ನಾನು ಮುಂಬೈಗೆ ಬಂದಿದ್ದೇನೆ, ನಾನು ಹೊಸವನಾಗಿದ್ದೇನೆ ಮುಂಬೈನಲ್ಲಿ. ಇಲ್ಲಿ ಜನ ಏನ್ ಮಾಡ್ತಾರೆ, ಇಲ್ಲಿ ಹೆದರ್ಕೋತಾರೆ. ಐ ಹ್ಯಾವ್ ನೋಟಿಸ್ಡ್ ದಟ್ ಪೀಪಲ್ ಹಿಯರ್ ಆರ್ ಅಫ್ರೇಡ್ ಅಂತ ಬಾಲೇಶ್ವರ ಹೇಳ್ತಾ ಇದ್ದೇನೆ. ಅದಕ್ಕೆ ರೋಮ ಏನ್ ಉತ್ತರ ಕೊಡ್ತಾನೆ, ಎಸ್ ಯು ಆರ್ ರೈಟ್, ದೇ ಫಿಯರ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್. ರೋಮ ಏನಂತಾನೆ, ಹೌದು ಬಾಲೇಶ್ವರ, ನೀನ್ ಹೇಳ್ತಾ ಇರೋದು ಕರೆಕ್ಟು. ಬಾಲೇಶ್ವರ ಏನಂತಾನೆ, ಈ ಮುಂಬೈನಲ್ಲಿ ನಾನು ಇವತ್ತೇ ಬಂದಿದ್ದೇನೆ. ಫಸ್ಟ್ ಆಫ್ ಆಲ್ ನನಗೆ ಒಂದು ಗೊತ್ತಾಗಿರೋದೇನಂತಂದ್ರೆ, ಇಲ್ಲಿ ಜನ ತುಂಬಾ ಹೆದರ್ತಾರೆ. ಅದಕ್ಕೆ ರೋಮ ಏನ್ ಹೇಳಿದ್ದಾನೆ, ಎಸ್ ಯು ಆರ್ ರೈಟ್, ಹೌದು ಸರ್ ನೀವು ಹೇಳೋದು ಸರಿ, ಇಲ್ಲಿನ ಜನ ಹೆದರ್ತಾರೆ. ಅಂದ್ರೆ ಬಾಲೇಶ್ವರ ಹೇಳುವ ಮಾತಿಗೆ ರೋಮ ಏನ್ ಮಾಡ್ತಾ ಇದ್ದಾನೆ, ಎಕ್ಸೆಪ್ಟ್ ಮಾಡ್ತಾ ಇದ್ದಾನೆ, ಒಪ್ಕೋತಾ ಇದ್ದಾನೆ. ಅಂದ್ರೆ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಬರುತ್ತೆ, ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟು, ಗಿವಿಂಗ್ ಇನ್ಫಾರ್ಮೇಶನ್, ಎಕ್ಸೆಪ್ಟಿಂಗ್ ಇನ್ವಿಟೇಷನ್, ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್. ಬಾಲೇಶ್ವರ ಹೇಳಿರುವ ಮಾತನ್ನ ರೋಮ ಒಪ್ಕೋತಾ ಇದ್ದಾನೆ. ಹೇಗೆ, ಎಸ್ ಎನ್ನುವುದರ ಮೂಲಕ. ಅಂದ್ರೆ ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್ ಮೀನ್ಸ್ ಒಪ್ಪಿಕೊಳ್ಳು. ಗಿವಿಂಗ್ ಇನ್ಫಾರ್ಮೇಶನ್, ಇಲ್ಲಿ ಅವನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ ಬಾಲೇಶ್ವರ, ಆದ್ರೆ ಅದಕ್ಕೆ ರೋಮ ಒಪ್ಕೊಳ್ತಾ ಇದ್ದಾನೆ. ಹಾಗಾಗಿ ಶೂಟೇಬಲ್ ಆಗಿರುವಂತದ್ದು ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್ ಆಗುತ್ತೆ. ಇದು ಲ್ಯಾಂಗ್ವೇಜ್ ಫಂಕ್ಷನ್ ಶೂಟೇಬಲ್ ಆಗಿರುವಂತದ್ದು. ಎಕ್ಸೆಪ್ಟಿಂಗ್ ಇನ್ವಿಟೇಷನ್ ಈ ಒಂದು ಪ್ರಶ್ನೆಗೆ ಇದು ಟೋಟಲಿ ಮ್ಯಾಚ್ ಆಗೋದಿಲ್ಲ. ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಅಂದ್ರೆ ಥ್ಯಾಂಕ್ಸ್ ಹೇಳೋದು, ಕೃತಜ್ಞತೆ ಕೊಡೋದು, ಇದು ಕೂಡ ಶೂಟ್ ಆಗೋದಿಲ್ಲ. ಈ ಬಾಲೇಶ್ವರ ಹೇಳಿರೋ ಮಾತಿಗೆ ರೋಮ ಎಸ್ ಅಂತ ಇದ್ದಾನೆ ಅಂತಂದ್ರೆ ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್. ಸೊ ಹೀಗಾಗಿ ಈ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ನಮಗೆ ಸರಿಯಾದ ಉತ್ತರ. ಸೊ ಪ್ರಿಯ ವಿದ್ಯಾರ್ಥಿಗಳೇ, ವಿ ಹ್ಯಾವ್ ಟು ಪ್ರಾಕ್ಟೀಸ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಫಂಕ್ಷನ್. ವಿದ್ಯಾರ್ಥಿಗಳೇ, ನಮ್ಗೆ ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ತುಂಬಾ ಅರಿವಿರಬೇಕು ಮತ್ತು ನಾವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಎಷ್ಟು ಲ್ಯಾಂಗ್ವೇಜ್ ಫಂಕ್ಷನ್ ಇದೆ, ಯಾವ ರೀತಿಯಾಗಿ ವರ್ಕ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಪ್ರಾಕ್ಟೀಸ್ ದಟ್ ಒನ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Fill in the blanks choosing the appropriate if clause. ಪ್ರಿಯ ವಿದ್ಯಾರ್ಥಿಗಳೇ, ಇಫ್ ವಿ ಡೋಂಟ್ ನೋ ಇಫ್ ಕ್ಲಾಸ್, ನಮಗೆ ಇಫ್ ಕ್ಲಾಸ್ ಬಗ್ಗೆ ಐಡಿಯಾನೇ ಇಲ್ಲ ಅಂತಂದ್ರೆ ಈ ಪ್ರಶ್ನೆಗೆ ನಾವು ಆನ್ಸರ್ ಮಾಡಕ್ಕೆ ಆಗೋದಿಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ವಿ ನೋ ವೆರಿ ವೆಲ್ ಹೌ ಮೆನಿ ಇಫ್ ಕಂಡೀಷನಲ್ಸ್ ಆರ್. ಎಷ್ಟು ಇಫ್ ಕಂಡೀಷನಲ್ಸ್ ಗಳಿವೆ? 4 ಇಫ್ ಕಂಡೀಷನಲ್ಸ್ ಗಳು ಪ್ರಮುಖವಾಗಿವೆ. 0 ಕಂಡೀಷನಲ್, ಫಸ್ಟ್ ಕಂಡೀಷನಲ್, ಸೆಕೆಂಡ್ ಕಂಡೀಷನಲ್, ಥರ್ಡ್ ಕಂಡೀಷನಲ್. 4 ಕಂಡೀಷನಲ್ಗಳ ಬಗ್ಗೆ ಒಂದು ವೇಳೆ ನಮಗೆ ಐಡಿಯಾ ಇಲ್ಲ ಅಂತಂದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ನಮಗೆ ಸಾಧ್ಯನೇ ಇಲ್ಲ ವಿದ್ಯಾರ್ಥಿಗಳೇ. ಅದಕ್ಕೆ ಹೇಳ್ತಾ ಇದ್ದೀನಿ, ಎಕ್ಸಾಮ್ಗಿಂತ ಮೊದಲು ಇಫ್ ಕಂಡೀಷನಲ್ಗಳ ಬಗ್ಗೆ, ಇಫ್ ಕ್ಲಾಸ್ಗಳ ಬಗ್ಗೆ ಸರಿಯಾದ ನಾಲೆಜ್ ಅನ್ನು ನಾವು ಪಡ್ಕೊಳ್ಳೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ನೋಡಿ, ಫಸ್ಟ್ ಪ್ರಶ್ನೆ ಸುರೇಂದ್ರ ಏನಂತ ಇದ್ದಾನೆ, ಹಾಯ್ ಹೌ ಡು ಯು ಫೀಲ್ ನಾವ್ ಸತೀಶ್ ಈಗ ನಿನಗೆ ಹೇಗೆ ಅನಿಸ್ತಾ ಇದೆ? ಸತೀಶ್ ಅಂತ ಇದ್ದಾನೆ, ಇಟ್ ಹ್ಯಾಸ್ ಬಿನ್ ಪ್ರೆಟಿ ಬ್ಯಾಡ್ ಸಿನ್ಸ್ ದ ಲಾಸ್ಟ್ ಆಪರೇಷನ್ ಆನ್ ಮೈ ಲೆಗ್. ನಂಗೆ ನಿಜವಾಗ್ಲೂ ತುಂಬಾ ಬ್ಯಾಡ್ ಫೀಲ್ ಆಗ್ತಾ ಇದೆ, ನನ್ನ ಲೆಗ್ ಏನ್ ಆಪರೇಷನ್ ಆಗಿದೆಯಲ್ಲ, ತುಂಬಾ ಬ್ಯಾಡ್ ಫೀಲ್ ಆಗ್ತಾ ಇದೆ ಅಂತ ಸತೀಶ್ ಅಂತ ಇದ್ದಾನೆ. ಅದಕ್ಕೆ ಸುರೇಂದ್ರ ಅಂತ ಇದ್ದಾನೆ, ವಾಟ್ ಆಕ್ಚುಲಿ ಹ್ಯಾಪನ್ಡ್ ದೇರ್ ಇನ್ ಕಾಶ್ಮೀರ್. ಕಾಶ್ಮೀರಲ್ಲಿ ಏನಾಗಿದೆ ಕಾಶ್ಮೀರಲ್ಲಿ? ಅದಕ್ಕೆ ಸತೀಶ್ ಅಂತಾನೆ, ಐ ಮೆಟ್ ವಿತ್ ಎನ್ ಆಕ್ಸಿಡೆಂಟ್. ನನಗೆ ಕಾಶ್ಮೀರ್ನಲ್ಲಿ ಆಕ್ಸಿಡೆಂಟ್ ಆಯ್ತು.
ಐ ಫೆಲ್ ಆಫ್ ಅ ರಿಕೆಟಿ ಬ್ರಿಡ್ಜ್ ಓವರ್ ಸಮ್ ರ್ಯಾಪಿಡ್ಸ್ ಅಂದ್ರೆ ನಾನು ಬ್ರಿಡ್ಜ್ ನಿಂದ ಏನಂತಂದ್ರೆ ಫೆಲ್ ಅಂದ್ರೆ ಕೆಳಗೆ ಬಿದ್ದಿದ್ದೆ ಅಂತ. ಇದು ಅಂದ್ರೆ ಸತೀಶ್ ಏನು ಮಾಡ್ತಾ ಇದ್ದಾನೆ, ಪಾಸ್ಟ್ ಹಿಸ್ಟ್ರಿ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಸತೀಶ್ ಹೇಳುವಂತ ಸೆಂಟೆನ್ಸ್ ಪಾಸ್ಟ್ ನಲ್ಲಿದೆ. ಅದಕ್ಕೆ ಸುರೇಂದ್ರ ಏನಂತ ನೋಡಿ, ವೆರಿ ಸ್ಯಾಡ್ ಇಫ್ ಯು ಹ್ಯಾಡ್ ಬೀನ್ ಅ ಲಿಟಲ್ ಕೇರ್ಫುಲ್. ಸುರೇಂದ್ರ ಅಂತಾನೆ, ಒಂದು ವೇಳೆ ನೀನು ಸ್ವಲ್ಪ ಕೇರ್ಫುಲ್ ಆಗಿ ಇರ್ತಿದ್ರೆ ಇಟ್ ಡ್ಯಾಸ್ ಹ್ಯಾಪನ್ಡ್, ನೀನು ಸ್ವಲ್ಪ ಕೇರ್ಫುಲ್ ಆಗಿ ಇರ್ತಿದ್ರೆ ನಿನಗೆ ಆಕ್ಸಿಡೆಂಟ್ ಆಯ್ತಿರ್ಲಿಲ್ಲ. ವಿದ್ಯಾರ್ಥಿಗಳೇ, ಈ ಡ್ಯಾಸ್ ಅಲ್ಲಿ ಏನ್ ಬರಬೇಕು, ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡಿ. ಸುರೇಂದ್ರ ಏನಂತಾನೆ, ಇಫ್ ಯು ಹ್ಯಾಡ್ ಬಿನ್ ಅ ಲಿಟಲ್ ಕೇರ್ಫುಲ್. ಇದು ನೋಡಿ, ಹ್ಯಾಡ್ ಬಿನ್ ಇದು ಯಾವ ಟೆನ್ಸು ಅರ್ಥ ಮಾಡ್ಕೋಬೇಕು. ಇದು ಯಾವ ಟೆನ್ಸು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನಮ್ಗೆ ಗೊತ್ತಿದೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸು ಯಾವ ಕಂಡೀಷನಲ್ ನಲ್ಲಿ ಬರುತ್ತೆ, ಥರ್ಡ್ ಕಂಡೀಷನಲ್ ನಲ್ಲಿ ಬರುತ್ತೆ ವಿದ್ಯಾರ್ಥಿಗಳೇ. ಥರ್ಡ್ ಕಂಡೀಷನಲ್ ಸ್ಟ್ರಕ್ಚರ್ ಏನಿದೆ ನೋಡಿ, ಇಫ್ ಪ್ಲಸ್ ಪಾಸ್ಟ್ ಪರ್ಫೆಕ್ಟ್ ಕಾಮ ವುಡ್ ಹ್ಯಾವ್ ಪ್ಲಸ್ V3 ಇದು ಫಾರ್ಮುಲಾ ಇದೆ. ಇದು ಥರ್ಡ್ ಕಂಡೀಷನಲ್ ಇದೆ. ಇಷ್ಟು ಬಗ್ಗೆ ನಮಗೆ ಐಡಿಯಾ ಇಲ್ಲ ಅಂತಂದ್ರೆ ಈ ಪ್ರಶ್ನೆಗೆ ನಮಗೆ ಆನ್ಸರ್ ಮಾಡೋಕ್ಕಾಗೋದಿಲ್ಲ ಮಕ್ಕಳೇ. ಹ್ಯಾಡ್ ಬಿನ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇರೋದ್ರಿಂದ ಮುಂದೆ ಏನ್ ಬರುತ್ತೆ, 100% ವುಡ್ ಹ್ಯಾವ್ ಬರುತ್ತೆ. ಆದ್ರೆ ಇಲ್ಲಿ ನೆಗೆಟಿವ್ ಬರುತ್ತೆ, ಅಂದ್ರೆ ವುಡ್ ಹ್ಯಾವ್ ನಾಟ್ ಬರಬೇಕು. ಯಾಕೆ ನೋಡಿ, ಅವನು ಹೇಳ್ತಾ ಇದ್ದಾನೆ ಸುರೇಂದ್ರ, ಒಂದು ವೇಳೆ ನೀನು ಸ್ವಲ್ಪ ಕೇರ್ಫುಲ್ ಆಗಿ ಇರ್ತಿದ್ರೆ ನಿನಗೆ ಆಕ್ಸಿಡೆಂಟ್ ಆಯ್ತಿರ್ಲಿಲ್ಲ. ಅಂದ್ರೆ ವುಡ್ ಹ್ಯಾವ್ ಅನ್ನೋ ಬದಲಿ ವುಡ್ ಹ್ಯಾವ್ ನಾಟ್ ಅಥವಾ ವುಡ್ ನಾಟ್ ಹ್ಯಾವ್ ಬರುತ್ತೆ. ಈಗ ನೀವು ನನಗೆ ಕೇಳಬಹುದು, ಸರ್ ವುಡ್ ಹ್ಯಾವ್ ಬರ್ಬೋದಲ್ರಿ, ಶೆಲ್ ಹ್ಯಾವ್, ವಿಲ್ ಹ್ಯಾವ್, ಇವಂತೂ ಥರ್ಡ್ ಕಂಡೀಷನಲ್ ಅಲ್ಲಿ ಟೋಟಲಿ ಬರಂಗಿಲ್ಲ. ವುಡ್ ಹ್ಯಾವ್ ಬರುತ್ತೆ, ವುಡ್ ಹ್ಯಾವ್ ನಾಟ್ ಬರುತ್ತೆ. ಆದ್ರೆ ವುಡ್ ನಾಟ್ ಹ್ಯಾವ್ ಯಾಕೆ ಬರುತ್ತೆ ಅಂದ್ರೆ ಈ ಸೆಂಟೆನ್ಸ್ ನ ಮೀನಿಂಗ್ ನೋಡಿ, ಒಂದು ವೇಳೆ ನೀನು ಸ್ವಲ್ಪ ಕೇರ್ಫುಲ್ ಆಗಿ ಇರ್ತಿದ್ರೆ ನಿನಗೆ ಆಕ್ಸಿಡೆಂಟ್ ಆಯ್ತಿರ್ಲಿಲ್ಲ. ಸೊ ಆನ್ಸರ್ ಯಾವುದು, ವುಡ್ ನಾಟ್ ಹ್ಯಾವ್. ಪ್ರಿಯ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ನೀವು ಆನ್ಸರ್ ಮಾಡಲೇಬೇಕಂದ್ರೆ ಇಫ್ ಕಂಡೀಷನಲ್ ಬಗ್ಗೆ ನಿಮಗೆ ನಾಲೆಜ್ ಇರಲೇಬೇಕು. ದಯವಿಟ್ಟು ಎಕ್ಸಾಮ್ಗಿಂತ ಮೊದಲು ಆ ಎಲ್ಲಾ 4 ಕಂಡೀಷನಲ್, 0 ಕಂಡೀಷನಲ್, ಫಸ್ಟ್ ಕಂಡೀಷನಲ್, ಸೆಕೆಂಡ್ ಕಂಡೀಷನಲ್, ಥರ್ಡ್ ಕಂಡೀಷನಲ್ ಪ್ರಾಕ್ಟೀಸ್ ಮಾಡಲೇಬೇಕು. ಅಂದಾಗ ಮಾತ್ರ ಈ ಪ್ರಶ್ನೆಗೆ ಉತ್ತರ ಮಾಡಬಹುದು. ವಿದ್ಯಾರ್ಥಿಗಳ ನೆಕ್ಸ್ಟ್ ಪ್ರಶ್ನೆ ನೋಡಿ, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಅಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಮಕ್ಕಳೇ, ಈ ಕೆಳಗಿನ ಒಂದು ಡೈಲಾಗ್ ಅನ್ನು ನಾವು ಕೇಳಬೇಕು ಮತ್ತೆ ಇನ್ಫಿನಿಟಿವ್ ಅನ್ನು ಚೂಸ್ ಮಾಡಬೇಕು. ವಿದ್ಯಾರ್ಥಿಗಳೇ, ಇನ್ಫಿನಿಟಿವ್ ಅಂದ್ರೆ ಏನು ವಿದ್ಯಾರ್ಥಿಗಳೇ? ಇನ್ಫಿನಿಟಿವ್ ಅಂದ್ರೆ ಕಾಮನ್ ಆಗಿ ಇಲ್ಲಿ ಟು ಬರುತ್ತೆ, ಟು ವರ್ಬ್ ಅಂತ ಕರಿಬಹುದು ನಾವು. ಫಾರ್ ಎಕ್ಸಾಂಪಲ್, ಟು ಗೋ, ಟು ಕಮ್, ಟು ಪ್ಲೇ, ಟು ಡ್ಯಾನ್ಸ್, ಟು ಸಿಂಗ್, ಈ ರೀತಿ ಏನ್ ಬರ್ತಾವಲ್ಲ ಅದಕ್ಕೆ ನಾವು ಇನ್ಫಿನಿಟಿವ್ ಅಂತೀವಿ ವಿದ್ಯಾರ್ಥಿಗಳೇ. ಮಕ್ಕಳೇ, ಕೆಲವೊಂದ್ಸಲ ಟು ಬರಂಗಿಲ್ಲ, ಅದಕ್ಕೆ ಬೇರೆ ಇನ್ಫಿನಿಟಿವ್ ಅಂತೀವಿ. ಆದ್ರೆ ಆ ರೀತಿಯ ಪ್ರಶ್ನೆಗಳು ಕಾಮನ್ ಆಗಿ SSLC ಎಕ್ಸಾಮ್ ಅಲ್ಲಿ ಕೇಳಂಗಿಲ್ಲ, ತುಂಬಾ ಈಸಿಯಾಗಿ ಕೇಳ್ತಾರೆ. ನೋಡಿ, ಧಾನ್ವಿ ಏನಂತಾರೆ ನೋಡಿ, ಐ ಆಮ್ ಗೋಯಿಂಗ್ ಟು ದ ಲೈಬ್ರರಿ, ಐ ನೀಡ್ ಸಮ್ ಮೋರ್ ಬುಕ್ಸ್ ಫಾರ್ ಮೈ ಸ್ಟಡೀಸ್. ಸೊ ನಾನು ಲೈಬ್ರರಿಗೆ ಹೋಗ್ತಾ ಇದ್ದೇನೆ, ಸ್ವಲ್ಪ ಬುಕ್ಸ್ ಬೇಕಾಗಿದೆ. ಅದಕ್ಕೆ ನಯನ ಏನಂತಾಳೆ ನೋಡಿ, ದ್ಯಾಟ್ಸ್ ಗುಡ್, I too join with you. I have to refer to some books. ನಾನು ಕೆಲವೊಂದು ಬುಕ್ಸ್ ಗಳನ್ನ ರೆಫರ್ ಮಾಡಬೇಕಾಗಿದೆ ಅಂತ. ಸೊ 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಇದರಲ್ಲಿ. ಈ ಒಂದು ಡೈಲಾಗ್ ನಲ್ಲಿ ಇನ್ಫಿನಿಟಿವ್ ಯಾವುದು? ಆಮ್ ಇದೆಯೋ, ಗೋಯಿಂಗ್ ಇದೆಯೋ, ಟು ರೆಫರ್ ಇದೆಯೋ, ಜಾಯಿನ್ ಇದೆಯೋ? ವಿದ್ಯಾರ್ಥಿಗಳೇ, ಇನ್ಫಿನಿಟಿವ್ ಅಂದ್ರೆ ನಾನು ಹೇಳಿದ್ದೇನೆ 2 ಪ್ಲಸ್ ವರ್ಬ್, 2 ಪ್ಲಸ್ V1, 2 ಪ್ಲಸ್ V1 ನೋಡಿ, 2 ಪ್ಲಸ್ ರೆಫರ್, ಇದು V1 ನಲ್ಲಿ ಪ್ರೆಸೆಂಟ್ ನಲ್ಲಿ ಇರ್ತಕ್ಕಂಥದ್ದು. ಬೇಸ್ ವರ್ಬ್ ಕೂಡ ಅಂತೀವಿ, ಟು ರೆಫರ್. ವಿದ್ಯಾರ್ಥಿಗಳೇ, ನೀವು ಇನ್ಫಿನಿಟಿವ್ ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವಾಗಲೂ ಟು ಎಲ್ಲಿದೆ ಹುಡುಕಬೇಕು, ಅದರ ಪಕ್ಕದಲ್ಲಿ V1 ಇರಬೇಕು. V1 ಅಂದ್ರೆ ಪ್ರೆಸೆಂಟ್ ವರ್ಬ್ ಅಂತ ಹೇಳ್ತೀವಿ. ಟು ರೆಫರ್, ಇದು ಏನಾಗಿದೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಡೂ ಆಸ್ ಡೈರೆಕ್ಟೆಡ್, ಹೇಳಿದಂತೆ ಮಾಡಿ ಅಂತ. ವಿಚ್ ವರ್ಡ್ ಹ್ಯಾಸ್ 2 syllable? ಈ ಕೆಳಗೆ ಕೊಟ್ಟಿರುವಂತ 4 ವರ್ಡ್ಗಳಲ್ಲಿ ಯಾವ ಒಂದು ವರ್ಡ್ ನಲ್ಲಿ 2 ಸಿಲಾಬಲ್ಗಳಿದೆ? ಪ್ರಿಯ ವಿದ್ಯಾರ್ಥಿಗಳೇ, ಒಂದು ವೇಳೆ ನಾವು ಸಿಲಾಬಲ್ಗಳ ಬಗ್ಗೆ ಪ್ರಾಕ್ಟೀಸ್ ನೀವು ಮಾಡೇ ಇಲ್ಲ ಅಂತಂದ್ರೆ, ಇಫ್ ಯು ಡೋಂಟ್ ಹ್ಯಾವ್ ಪ್ರಾಕ್ಟೀಸ್ ಸಿಲಾಬಲ್ಸ್ ಬಗ್ಗೆ ನೀವು ಒಂದು ನಾಲೆಜೇ ಇಲ್ಲ ಅಂತಂದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ವಿದ್ಯಾರ್ಥಿಗಳೇ, ಯಾರೆಲ್ಲ ಸಿಲಾಬಲ್ಸ್ಗಳ ಬಗ್ಗೆ ಪ್ರಾಕ್ಟೀಸ್ ಮಾಡಿರೋ ದಯವಿಟ್ಟು ಸಿಲಾಬಲ್ಸ್ಗಳ ಬಗ್ಗೆ ತಾವು ಫೋಕಸ್ ಮಾಡಿ. ನೋಡಿ, ರಿಟರ್ನಿಂಗ್, ಇದರ ಈ ಒಂದು ವರ್ಡ್ ಅಲ್ಲಿ ಎಷ್ಟು ಸಿಲಾಬಲ್ ಇದೆ ನೋಡಿ, ರಿಟರ್ನಿಂಗ್.
ರಿಟರ್ನಿಂಗ್ ರಿಟರ್ನಿಂಗ್ ಇದರಲ್ಲಿ 3 ಸಿಲೆಬಲ್ ಇದೆ, ಸೊ ಇದು ಆನ್ಸರ್ ಬರಂಗಿಲ್ಲ. ಸೇಫರ್ ಅಲ್ಲಿ ಇಟ್ಟಿದೆ ನೋಡಿ, ಸೇಫ್ ಸೇಫ್ ಇದರಲ್ಲಿ 2 ಸಿಲೆಬಲ್ ಇದೆ. ಡೆಸ್ಪಿರೇಟ್ಲಿ ನಲ್ಲಿ ಎಷ್ಟು ಸಿಲೆಬಲ್ ಇದೆ? ಡೆಸ್ಪಿರೇಟ್ಲಿ ಡೆಸ್ಪಿರೇಟ್ಲಿ ಇದರಲ್ಲಿ 4 ಸಿಲೆಬಲ್ ಇದೆ. ಸ್ಪೀಕ್ ಅಲ್ಲಿ ಎಷ್ಟು ಸಿಲೆಬಲ್ ಇದೆ? ಸ್ಪೀಕ್ ಓನ್ಲಿ 1 ಸಿಲೆಬಲ್ ಇದೆ. ಹಾಗಾದ್ರೆ ಯಾವ ವರ್ಡ್ ಅಲ್ಲಿ 2 ಸಿಲೆಬಲ್ಗಳಿದೆ? ಸೇಫರ್ ಅಲ್ಲಿ. ಹೇಗೆ? ಸೇಫ್ ಸೇಫ್. ಸೊ ಇದು ಸರಿಯಾದ ಉತ್ತರ. ಇದರಲ್ಲಿ 2 ಸಿಲೆಬಲ್ ಇದೆ. ನೆಕ್ಸ್ಟ್ ಪ್ರಶ್ನೆಗೆ ಮೂವ್ ಆಗೋಣ. ಇವಾಗ ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಸರಿಯಾದ ಆರ್ಟಿಕಲ್ ಅನ್ನ ಇಲ್ಲಿ ಚೂಸ್ ಮಾಡಿ ಅಂತ. ದೇವಿ ಈಸ್ ವರ್ಕಿಂಗ್ ಇನ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ. ಮಕ್ಕಳೇ, ನಮ್ಗೆ ಗೊತ್ತಿರುವ ಹಾಗೆ there are 3 ಆರ್ಟಿಕಲ್ಸ್, ಎ ಆ್ಯಂಡ್ ದ. ಎ ಆರ್ಟಿಕಲ್ ಎಲ್ಲಿ ಬರುತ್ತೆ? ಕಾನ್ಸೋನೆಂಟ್ ಸೌಂಡ್ ಇದ್ರೆ ಎ ಆರ್ಟಿಕಲ್ ಬರುತ್ತೆ. ವವಲ್ ಸೌಂಡ್ ಇದ್ರೆ ಆನ್ ಆರ್ಟಿಕಲ್ ಬರುತ್ತೆ. ಮತ್ತೆ ದ ಎಲ್ಲಿ ಬರುತ್ತೆ ಅಂತಂದ್ರೆ ನಮಗೆ ಪರ್ಟಿಕ್ಯುಲರ್ ಆಗಿ ಫಿಕ್ಸ್ ಆಗಿ ಗೊತ್ತಿರಬೇಕು, ಅಥವಾ ಫೇಮಸ್ ಪ್ಲೇಸು, ಫೇಮಸ್ ರಿವರ್ಸು, ಎಲ್ಲೆಲ್ಲಿ ಫೇಮಸ್ ಅಂತೀವೋ ಅಲ್ಲಿ ದ ಆರ್ಟಿಕಲ್ ಯೂಸ್ ಮಾಡ್ತೀವಿ, ಅಥವಾ ಸ್ಪೆಸಿಫಿಕ್ ಆಗಿದ್ರೆ ದ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನ್ ಬರುತ್ತೆ? ಎ ಯುರೋಪಿಯನ್ ಬರುತ್ತೋ ಆನ್ ಯುರೋಪಿಯನ್ ಬರುತ್ತೋ? ಮಕ್ಕಳೇ ನೋಡಿ, ನಾವು ಸುಮ್ಮನೆ ಬ್ಲಾಂಕ್ ಆಗಿ ನೋಡಿದ್ರೆ ಪಟ್ ಅಂತ ನಾವು ಇಲ್ಲಿ ಏನ್ ಆನ್ಸರ್ ಬರಿತೀವಿ? ಆನ್ ಅಂತ ಬರಿತೀವಿ. ತಮಗೆ ಕೆಲವರಿಗೆ ಕನ್ಫ್ಯೂಸ್ ಮಾಡ್ಕೋತಾರೆ, ಸರ್ ಇದು ಫಸ್ಟ್ ಓವಲ್ ಲೆಟರ್ ಇದೆ, ಇ ಅನ್ನೋದು ಓವಲ್ ಲೆಟರ್ ಇದೆ, ಓವಲ್ ಲೆಟರ್ ಇದ್ರೆ ಆನ್ ಬರಬೇಕು. ಓಕೆ, ನಾವು ಆನ್ ಅಂತ ಬರಿತೀವಿ, ಆದ್ರೆ ಅಲ್ಲಿ ನಾವು ಮಾರ್ಕ್ಸ್ ಕಳ್ಕೋಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ನಾವು ಯಾವಾಗ್ಲೂ ಓವಲ್ ಲೆಟರು ಕಾನ್ಸೋನೆಂಟ್ ಲೆಟರ್ ನೋಡೋದಕ್ಕಿಂತ ಮೊದಲು ಸೌಂಡ್ ಅನ್ನ ಫೋಕಸ್ ಮಾಡಬೇಕು. ಇಲ್ಲಿ ಈ ಲೆಟರ್ ಇದೆ ಓವಲ್ ಲೆಟರ್, ಬಟ್ ನಮಗೆ ಸೌಂಡ್ ಇಂಪಾರ್ಟೆಂಟ್. ಯಾವ ಸೌಂಡ್ ಇದು? ಈ ಒಂದು ವರ್ಡ್ ಕೊಡ್ತಾ ಇದೆ ಯುರೋಪಿಯನ್ 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 ಅಂದ್ರೆ ಇಲ್ಲಿ ವಾಯ್ಸ್ ಸೌಂಡ್ ಬರ್ತಾ ಇದೆ. ಯಾವ ಸೌಂಡ್ ಬರ್ತಾ ಇದೆ? ವಾಯ್ಸ್ ಸೌಂಡ್ ಬರ್ತಾ ಇದೆ. ಸೊ ವಾಯ್ ಏನಾಗಿದೆ? ಕಾನ್ಸೋನೆಂಟ್. ಕಾನ್ಸೋನೆಂಟ್ ಅಂದ್ರೆ ಏನ್ ಬರಬೇಕು? ಯಾವ ಆರ್ಟಿಕಲ್ ಬರಬೇಕು? ಎ ಬರಬೇಕು. ವವಲ್ ಸೌಂಡ್ ಇದ್ರೆ ಆನ್ ಆರ್ಟಿಕಲ್, ಕಾನ್ಸೋನೆಂಟ್ ಸೌಂಡ್ ಇದ್ರೆ ಎ ಆರ್ಟಿಕಲ್. ಸೊ ಇದು ನೀವು ಲೆಟರ್ ನೋಡಬೇಡಿ, ವಾವಲ್ ಲೆಟರ್ ಇದೆ ಅಂತ ಹೇಳಿಬಿಟ್ಟು ಯಾನ್ ಅಂತ ಬರಿಬೇಡಿ. ಸೌಂಡ್ ನೋಡಿ, ಏನ್ ಸೌಂಡ್ ಇದೆ? ಯುರೋಪಿಯನ್. ಯು 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 ಅಂದ್ರೆ ವಾಯ್ಸ್ ಸೌಂಡ್. ವಾಯ್ ಏನಾಗಿದೆ? ಕಾನ್ಸೋನೆಂಟ್. ಸೊ ಆನ್ಸರ್ ಈಸ್ ಎ. ಅರ್ಥ ಆಯ್ತಾ? ನೋಡಿ, 7th ಪ್ರಶ್ನೆ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್. ಕೆಳಗಡೆ ಒಂದು ಸರಿಯಾದ ಒಂದು ವರ್ಬ್ ಅನ್ನ ಫಿಲ್ ಅಪ್ ಮಾಡಿ ಅಂತ. ಸತೀಶ್ ಡ್ಯಾಶ್ ಬಿ ಪ್ಲಸ್ ಡ್ರಾ ವೆನ್ ಹಿಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ನೋಡಿ, ಇದ್ರ ಮೀನಿಂಗ್ ಏನಿದೆಪ್ಪ ಅಂದ್ರೆ, ಅವ್ರ ತಂದೆಯವರು ನೋಡ್ತಾ ಇದ್ರು, ಅಂತ ಟೈಮಲ್ಲಿ ಸತೀಶು ಡ್ಯಾಶ್ ಏನ್ ಮಾಡ್ತಾ ಇದ್ದ. ಸೊ ಇದು ಕ್ರಿಯಾಪದ. ನೋಡಿ, ಈ ವರ್ಬ್ ಯಾವ ಟೆನ್ಸ್ ಅಲ್ಲಿ ಇದೆ? ಅಬ್ಸರ್ವ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ವಿದ್ಯಾರ್ಥಿಗಳೇ. ನೀವು ಇನ್ನೊಂದು ಈಸಿ ಟೆಕ್ನಿಕ್ ಅಂದ್ರೆ ಇಲ್ಲಿ ನೋಡಿ, ಕೊನೆಗೆ ಡಿ ಇದೆ ನೋಡಿ, ಅಂದ್ರೆ ಇದು ಒಂದು ಕಾಮನ್ ಐಡೆಂಟಿಫೈ ಆಗಿ ನೀವು ಹೇಳ್ಬೋದು. ಅಬ್ಸರ್ವ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ನಲ್ಲಿ ಇರೋದ್ರಿಂದ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನು ಬರುತ್ತೆ ಅದು ನಾವು ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ಬಿ ಇದೆ. ಬಿ ಅಂದ್ರೆ ಏನು? ಆಮ್, ಈಸ್, ಆರ್, ವಾಸ್, ವರ್ ಇವೆಲ್ಲವುಗಳು ಎಲ್ಲ ಬರುತ್ತೆ? ಬಿ ನಲ್ಲಿ ಬರುತ್ತೆ. ಈಗ ನಮ್ಮ ಕನ್ಫ್ಯೂಷನ್, ಆಮ್, ಈಸ್, ಆರ್, ವಾಸ್, ವರ್ ಯಾವ್ದು ಯೂಸ್ ಮಾಡ್ಲಿ? ನಾವು ಎರಡನ್ನ ಯೂಸ್ ಮಾಡಬೇಕು, ವಾಸ್ ಅಥವಾ ವರ್. ಆದರೆ ಸತೀಶ್ ಅನ್ನೋದು ಸಿಂಗುಲರ್ ಆಗಿರೋದ್ರಿಂದ ವರ್ ಬರುವುದಿಲ್ಲ, ವಾಸ್ ಬರುತ್ತೆ. ಸೊ ಆನ್ಸರ್ ಏನಾಗುತ್ತೆ? ಸತೀಶ್ ವಾಸ್ ಡ್ರಾ ಅನ್ನೋದು ಏನಾಗುತ್ತೆ? ಡ್ರಾಯಿಂಗ್ ಆಗುತ್ತೆ. ಯಾಕಂದ್ರೆ ಅವರು ಇದ್ರ ಸೆಂಟೆನ್ಸ್ ಮೀನಿಂಗ್ ನೋಡಿ, ಅವ್ರ ತಂದೆಯವರು ಅಬ್ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ಸತೀಶ್ ಏನ್ ಮಾಡ್ತಾ ಇದ್ದ? ಡ್ರಾಯಿಂಗ್ ಮಾಡ್ತಾ ಇದ್ದ. ಸೊ ಆನ್ಸರ್ ಏನಾಗುತ್ತೆ? ಸತೀಶ್ ವಾಸ್ ಡ್ರಾಯಿಂಗ್. ವಾಸ್ ಯಾಕೆ ಬಂತು? ಸತೀಶ್ ಸಿಂಗುಲರ್ ಇದೆ, ವಾಸ್ ಬಂತು. ಪ್ಲೂರಲ್ ಅಲ್ಲಿ ಇದ್ರೆ ವರ್ ಬರ್ತಿತ್ತು. ವಾಸೇ ಯಾಕೆ ಬಂತು? ಈಸ್ ಯಾಕೆ ಬಂದಿಲ್ಲ ಅಂತಂದ್ರೆ ಇದು ಅಬ್ಸರ್ವ್ಡ್ ಅನ್ನೋದು ಏನಾಗಿದೆ? ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಅದಕ್ಕಾಗಿ ವಾಸ್ ಬಂದಿದೆ. ಸೊ ಸರಿಯಾದ ಉತ್ತರ ವಾಸ್ ಡ್ರಾಯಿಂಗ್. ನೆಕ್ಸ್ಟ್ ಪ್ರಶ್ನೆ ನೋಡಿ, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪಾಸಿಟಿವ್ ಡಿಗ್ರಿ. ಕೆಳಗಿನ ಸೆಂಟೆನ್ಸ್ ಅನ್ನು ನೀವು ಪಾಸಿಟಿವ್ ಡಿಗ್ರಿಯಲ್ಲಿ ಚೇಂಜ್ ಮಾಡಿ. ವಿದ್ಯಾರ್ಥಿಗಳಿಗೆ ಎಲ್ಲಿವರೆಗೆ ನಮಗೆ ಡಿಗ್ರಿ ಚೇಂಜ್ ಮಾಡೋದಕ್ಕೆ ಇರ್ತಕ್ಕಂಥ ಸ್ಟ್ರಕ್ಚರ್ಗಳ ಬಗ್ಗೆ ನಾಲೆಜೇ ಇಲ್ಲ ಅಂತಂದ್ರೆ ನಮಗೆ ಡಿಗ್ರಿ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ವಿದ್ಯಾರ್ಥಿಗಳೇ. ಅದಕ್ಕೆ ಫಸ್ಟ್ ಆಫ್ ಆಲ್ ನಾವು ಆ ಫಾರ್ಮುಲಾಸ್ ಗಳನ್ನ ಪ್ರಾಕ್ಟೀಸ್ ಮಾಡಬೇಕು, ಸ್ಟ್ರಕ್ಚರ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪಾಸಿಟಿವ್ ಡಿಗ್ರಿ ಒಂದು ಫಾರ್ಮಲ್ ಸ್ಟ್ರಕ್ಚರ್ ಇದೆ, ನೋ ಅದರ್ ಡ್ಯಾಶ್ ಡ್ಯಾಶ್ ಆಸ್ ಆಸ್. ಮತ್ತೆ ಕಂಪೇರಿಟಿವ್ ಡಿಗ್ರಿ ಫಾರ್ಮುಲಾ ಇದೆ, ಡ್ಯಾಶ್ 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 ಕಂಪೇರಿಟಿವ್ ಡಿಗ್ರಿ ದೆನ್ ಎನಿ ಅದರ್. ಮತ್ತೆ ಸೂಪರ್ಲೇಟಿವ್ ಡಿಗ್ರಿ ದ ಪ್ಲಸ್ ಎಸ್ ಟಿ. ಇದು
ಒಂದು ಡಿಗ್ರೀಸ್ಗಳ ಫಸ್ಟ್ ಸೆಟ್ ಆಫ್ ಫಾರ್ಮುಲಾ. ಸೆಕೆಂಡ್ ಸೆಟ್ ಆಫ್ ಫಾರ್ಮುಲಾ ಏನಿದೆ ನೋಡಿ, ವೆರಿ ಫ್ಯೂ ಆಸ್ ಮತ್ತೆ ಕಂಪೇರಿಟಿವ್ನಲ್ಲಿ ದೆನ್ ಮೆನಿ ಅದರ್, ಸೂಪರ್ಲೇಟಿವ್ನಲ್ಲಿ ಒನ್ ಆಫ್ ದ ಪ್ಲಸ್ ಎಸ್ ಟಿ. ಸೊ ಎರಡು ಸೆಟ್ ಆಫ್ ಫಾರ್ಮುಲಾ ಇದೆ. ಸೊ ಆ ಫಾರ್ಮುಲಾಗಳ ಬಗ್ಗೆ ನಮಗೆ ಐಡಿಯಾ ಇಲ್ಲ ಅಂತಂದ್ರೆ ನಮಗೆ ಈ ಆನ್ಸರ್ಗೆ ಸೊಲ್ಯೂಷನ್ ಮಾಡೋಕೆ ಆಗೋದಿಲ್ಲ. ಅದಕ್ಕೆ ಪ್ರಿಯ ವಿದ್ಯಾರ್ಥಿಗಳೇ, ಫಸ್ಟ್ ಆಫ್ ಆಲ್ ನೀವು ಆ ಸ್ಟ್ರಕ್ಚರ್ಸ್ಗಳನ್ನು ನಾವು ಕಂಠಪಾಠ ಮಾಡಬೇಕು. ನೋಡಿ ಏನಿದೆ ಪ್ರಶ್ನೆ, ಸ್ವಾಮಿ ವಾಸ್ ದ ಕ್ಲೇವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಸ್ವಾಮಿ ವಾಸ್ ದ ಕ್ಲೇವರೆಸ್ಟ್. ಎಸ್ ಟಿ ಬಂದಿದೆ ನೋಡಿ, ಅಂದ್ರೆ ಇದು ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಇದೆ. ದ ಪ್ಲಸ್ ಎಸ್ ಟಿ ಇದು ಸೂಪರ್ಲೇಟಿವ್ ಡಿಗ್ರಿನಲ್ಲಿದೆ. ಇದು ಒನ್ ಆಫ್ ದ ಪ್ಲಸ್ ಎಸ್ ಟಿ ಇದ್ರೆ ಅದು ಬೇರೆ ಫಾರ್ಮುಲಾ ಯೂಸ್ ಮಾಡಬೇಕು. ಇದು ಮೊದಲನೇ ಸ್ಟ್ರಕ್ಚರ್ ಅಲ್ಲಿ ಬರ್ತಕ್ಕಂಥ ಒಂದೊಂದು ಡಿಗ್ರಿಯಲ್ಲಿ ಎರಡೆರಡು ಫಾರ್ಮುಲಾಗಳು ಬರುತ್ತೆ. ಒಂದು ದ ಪ್ಲಸ್ ಎಸ್ ಟಿ ಅಂದ್ರೆ ಇನ್ನೊಂದು ಒನ್ ಆಫ್ ದ ಪ್ಲಸ್ ಎಸ್ ಟಿ. ಇಲ್ಲಿ ಒನ್ ಆಫ್ ದ ಪ್ಲಸ್ ಎಸ್ ಟಿ ಇಲ್ಲ, ದ ಪ್ಲಸ್ ಎಸ್ ಟಿ. ಇದು ಸೂಪರ್ಲೇಟಿವ್ ಡಿಗ್ರಿ. ಇದು ನಾವೇನ್ ಮಾಡಬೇಕು, ಪಾಸಿಟಿವ್ ನಲ್ಲಿ ಚೇಂಜ್ ಮಾಡಬೇಕು. ದ ಪ್ಲಸ್ ಎಸ್ ಟಿ ಅಂತ ಇದ್ರೆ ಪಾಸಿಟಿವ್ ನಲ್ಲಿ ಏನ್ ಬರುತ್ತೆ, ನೋ ಅದರ್ ಆಸ್. ಇದು ಫಾರ್ಮುಲಾ ನಾನು ಮಾತಾಡ್ತಾ ಇರೋದು. ಒನ್ ಆಫ್ ದ ಪ್ಲಸ್ ಎಸ್ ಟಿ ಅಂತ ಬಂದ್ರೆ ಇಲ್ಲಿ ನೋ ಅದರ್ ಬರಂಗಿಲ್ಲ, ವೆರಿ ಫ್ಯೂ ಅಂತ ಬರುತ್ತೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಸ್ಟ್ರಕ್ಚರ್ಸ್ ಗಳ ಬಗ್ಗೆ ನಮಗೆ ಫುಲ್ ಐಡಿಯಾ ಇರಬೇಕು. ಸ್ವಾಮಿ ವಾಸ್ ದ ಕ್ಲೇವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಸೊ ದ ಎಸ್ ಟಿ ಅಂತಂದ್ರೆ ಪಾಸಿಟಿವ್ ನಲ್ಲಿ ಸ್ಟ್ರಕ್ಚರ್ ಸ್ಟಾರ್ಟ್ ಹೆಂಗಾಗುತ್ತೆ, ನೋ ಅದರ್. ನೋಡಿ, ನೋ ಅದರ್ ಬಾಯ್ ಇನ್ ದ ಕ್ಲಾಸ್. ನೋಡಿ ಇಲ್ಲಿ ವಾಸ್ ಇದೆ, ವಾಸ್ ಅಂತ ಬಂತು. ಬಾಯ್ ಸಿಂಗುಲರ್, ವಾಸ್ ಮತ್ತು ವಾಸ್ ಆಸ್ ಕ್ಲೇವರ್ ಆಸ್. ನೋಡಿ ನಮ್ಗೆ ಗೊತ್ತಿದೆ ಒಂದು ಪಾಸಿಟಿವ್ ಡಿಗ್ರಿನ ಸ್ಟ್ರಕ್ಚರೇ ಇದೆ, ನೋ ಅದರ್ ಆಸ್ ಕ್ಲೇವರ್ ಆಸ್. ಕ್ಲೇವರೆಸ್ಟ್ ಇದ್ದಿದ್ದು ಪಾಸಿಟಿವ್ ನಲ್ಲಿ ಏನಾಯ್ತು, ಕ್ಲೇವರ್ ಆಯ್ತು. ಕಂಪೇರಿಟಿವ್ ನಲ್ಲಿ ಏನಾಗ್ತಿತ್ತು, ಕ್ಲೇವರರ್ ಆಗುತ್ತದೆ. ಸೊ ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆಸ್ ಕ್ಲೇವರ್ ಆಸ್ ಸ್ವಾಮಿ. ಪ್ರಿಯ ವಿದ್ಯಾರ್ಥಿಗಳಿಗೆ ಆ ಸ್ಟ್ರಕ್ಚರ್ಸ್ ಗಳನ್ನ ದಯವಿಟ್ಟು ಎಕ್ಸಾಮ್ಗಿಂತ ಮೊದಲು ಪ್ರಾಕ್ಟೀಸ್ ಮಾಡಿ, ಅವಾಗ ಮಾತ್ರ ಇದು ತಮಗೆ ತುಂಬಾ ಈಸಿ ಆಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಾನು ಇನ್ನೂ 2 ಪ್ರಶ್ನೆಗಳನ್ನು ಕವರ್ ಮಾಡ್ತೀನಿ. ಉಳಿದ ಪ್ರಶ್ನೆಗಳು ನಾಳೆ ಕವರ್ ಮಾಡೋಣ. ಸೊ 9ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕರ್. ಕರೆಕ್ಟ್ ಆದ ಒಂದು ಲಿಂಕ್ ಅನ್ನ, ಕಂಜಂಕ್ಷನ್ ಅನ್ನು ಇಲ್ಲಿ ಯೂಸ್ ಮಾಡಿ ಅಂತ. ರಾಜು ಡ್ಯಾಶ್ ಹಿಸ್ ಫ್ರೆಂಡ್ ವರ್ ಪ್ಲೇಯಿಂಗ್. ರಾಜು ಡ್ಯಾಶ್ ಹಿಸ್ ಫ್ರೆಂಡ್ ವರ್ ಪ್ಲೇಯಿಂಗ್. ರಾಜು ಡ್ಯಾಶ್ ಮತ್ತು ಅವನ ಗೆಳೆಯ ಅವರು ಆಟ ಆಡ್ತಿದ್ರು. ಇದು ವರ್ ಇದೆ, ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಸೊ ರಾಜು ಮತ್ತು ಅಂದ್ರೆ ಅಂಡ್, ರಾಜು ಅಂಡ್ ಹಿಸ್ ಫ್ರೆಂಡ್ ವರ್ ಪ್ಲೇಯಿಂಗ್ ಚೆಸ್. ಪ್ರಿಯ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆಗೆ ಆನ್ಸರ್ ಮಾಡಬೇಕಾದ್ರೆ ಕಂಜಂಕ್ಷನ್ ಗಳು ಸಂಪೂರ್ಣ ನಾಲೆಜ್ ಇರಬೇಕು. ಅದರಲ್ಲಿ ಸ್ಪೆಷಲ್ ಆಗಿ ಕೋಆರ್ಡಿನೇಟಿವ್ ಕಂಜಂಕ್ಷನ್, ಸಬಾರ್ಡಿನೇಟಿವ್ ಕಂಜಂಕ್ಷನ್, ಕೋರಿಲೇಟಿವ್ ಕಂಜಂಕ್ಷನ್ ಗಳು ಸಂಪೂರ್ಣ ಜ್ಞಾನ ಇದ್ರೆ ಮಾತ್ರ ಈ ಪ್ರಶ್ನೆಗೆ ತಾವು ಉತ್ತರ ನೀಡಬಹುದು. ಸೊ ಹೀಗಾಗಿ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಹತ್ರ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಕೊನೆಯ ಪ್ರಶ್ನೆ ಇವತ್ತಿನ ದಿನ, ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದಟ್. ಈ ಕೆಳಗೆ 2 ಸೆಂಟೆನ್ಸ್ ಗಳನ್ನ ಕೊಟ್ಟಿದ್ದಾರೆ. ಇದನ್ನು ಸೋ ದಟ್ ಅಂತ ಯೂಸ್ ಮಾಡೋದ್ರ ಮೂಲಕ ನಾವು ಯೂಸ್ ಮಾಡಬೇಕು. ನೋಡಿ, ಇದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಲ್ಲಿ ಬರುವಂತದ್ದು. ಸಾರಿ, ಕೋರಿಲೇಟಿವ್ ಕಂಜಂಕ್ಷನ್ ಅಲ್ಲಿ ಇದು ನಾವು ಬಳಕೆ ಮಾಡ್ತೇವೆ. ಅಂದ್ರೆ ಪೇರ್ ಅಲ್ಲಿ ಬರುತ್ತೆ ಕೋರಿಲೇಟಿವ್ ಕಂಜಂಕ್ಷನ್. ಸೋ ದಟ್ ದ ಪ್ಲೇಯರ್ಸ್ ಆರ್ ವೆರಿ ಟೈರ್ಡ್, ಫುಲ್ ಸ್ಟಾಪ್, ದೇ ಕ್ಯಾಂಟ್ ಪ್ಲೇ ಮೋರ್. ಪ್ಲೇಯರ್ಸ್ ಗಳು ತುಂಬಾ ಟೈರ್ಡ್ ಆಗಿದ್ದಾರೆ, ಅವರು ಇನ್ನು ಮುಂದೆ ಆಡಕ್ಕಾಗೋದಿಲ್ಲ. ದ ಪ್ಲೇಯರ್ಸ್ ಆರ್ ವೆರಿ ಟೈರ್ಡ್ ಬದಲಿ ನಾವೇನು ಬರೀಬೇಕು, ಸೋ. ಎರಡು ಸೇಮ್ ಮೀನಿಂಗ್ ಕೊಡುತ್ತೆ. ವೆರಿ ಅಂದ್ರೆ ಬಹಳ, ಸೋ ಅಂದ್ರೆ ಬಹಳ. ದ ಪ್ಲೇಯರ್ಸ್ ಆರ್ ಸೋ ಟೈರ್ಡ್ ಅಂತ ಬರೆದು ಈ ಫುಲ್ ಸ್ಟಾಪ್ ತೆಗಿಬೇಕು, ತೆಗೆದಿ ದಟ್ ಅಂತ ಹಚ್ಚಬೇಕು. ದ ಪ್ಲೇಯರ್ಸ್ ಆರ್ ಸೋ ಟೈರ್ಡ್ ದ್ಯಾಟ್ ದೇ ಕ್ಯಾಂಟ್ ಪ್ಲೇ ಮೋರ್. ಅದಕ್ಕಾಗಿ ವಿದ್ಯಾರ್ಥಿಗಳೇ ಕಂಜಂಕ್ಷನ್ ಅಲ್ಲಿ ಇರುವಂತಹ ಕೋರಿಲೇಟಿವ್ ಕಂಜಂಕ್ಷನ್, ಸಬಾರ್ಡಿನೇಟಿಂಗ್, ಕೋಆರ್ಡಿನೇಟಿಂಗ್ ಎಲ್ಲವೂ ಕೂಡ ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ದೇವೆ. ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ. ಟುಮಾರೋ ನಾನು ಮುಂದೆ ಸುಮಾರು 11ರಿಂದ 20 ಪ್ರಶ್ನೆ ನಾಳೆ ಒಂದು ತರಗತಿಯಲ್ಲಿ ಪ್ರಾಕ್ಟೀಸ್ ಮಾಡುವಂತ ಪ್ರಯತ್ನ ಮಾಡ್ತೇನೆ. ಐ ಥಿಂಕ್ ಯು ಎಂಜಾಯ್ಡ್ ಮೈ ಕ್ಲಾಸ್ and I solve all the model question papers which have been provided already. If we practice all these model question paper, we really get confidence and we definitely get good marks. I hope you enjoyed my class, my dear students. I request everyone, please subscribe my YouTube channel and hit on the bell icon so that you never miss an update. ಪ್ರಿಯ ವಿದ್ಯಾರ್ಥಿಗಳು, ದಯವಿಟ್ಟು ತಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿಗೆ ಈ ಒಂದು ನನ್ನ ವಿಡಿಯೋವನ್ನು ಶೇರ್ ಮಾಡಿ. ಇದರಿಂದ ಎಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು one and all. Thank you so much.